ಪಂಚಲಿಂಗೇಶ್ವರ ದೇವರ ಕಾಲಾವಧಿ ಜಾತ್ರೆಗೆ ಪ್ರಯುಕ್ತ ಜನವರಿ 16ರಂದು ಸಮರ್ಪಣ್ ವಿಟ್ಲ ಆಶ್ರಯದಲ್ಲಿ ಸಮರ್ಪಣ್ ಕಲೋತ್ಸವ 2026 ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸಾಧಕರಿಗೆ ಗೌರವ ಸಮರ್ಪಣೆ ಹಾಗೂ ವಿದ್ಯಾನಿಧಿ ವಿತರಣೆ ಮತ್ತು ಆರೋಗ್ಯ ನಿಧಿ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಬಳಿಕ ಚೈತನ್ಯ ಕಲಾವಿದರು ಬೈಲೂರು ಇವರ ಈ ವರ್ಷದ ಸೂಪರ್ ಹಿಟ್ ನಾಟಕ ರಾಘು ಮಾಸ್ಟರ್ ತುಳು ಹಾಸ್ಯಮಯ ನಾಟಕ ಪ್ರದರ್ಶನಗೊಂಡಿತು. ದೇವರ ಕಾಲಾವಧಿ ಜಾತ್ರೆಯ ಅಂಗವಾಗಿ ಶ್ರೀದೇವರ ನಿತ್ಯೋತ್ಸವದಂದು ಈ ದಿವಸ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಮರ್ಪಣ್ ವಿಟ್ಲ ಅರ್ಪಿಸುವ ಸಮರ್ಪಣ್ ಕಲೋತ್ಸವ ಇದರ ಅಂಗವಾಗಿ ಈ ವೇದಿಕೆಯಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಚೈತನ್ಯ ಕಲಾವಿದರು ಬೈಲೂರು ಇವರ ಈ ವರ್ಷದ ಸೂಪರ್ ಹಿಟ್ ನಾಟಕ ರಾಘು ಮಾಸ್ಟರ್ ಪ್ರದರ್ಶನಗೊಳ್ಳಲಿಕ್ಕಿದೆ. ಹಾಗೆ ಅದರ ಮೊದಲು ಒಂದು ಸಣ್ಣ ಸಭಾ ಕಾರ್ಯಕ್ರಮ ನಡೆಯುತ್ತದೆ. ಸಾಧಕರಿಗೆ ಗೌರವಾರ್ಪಣೆ ಮತ್ತು ವಿದ್ಯಾನಿಧಿ ವಿತರಣೆ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಬಳಿಕ ಚೈತನ್ಯ ಕಲಾವಿದರು ಬೈಲೂರು ಇವರಿಂದ ರಾಘು ಮಾಸ್ಟರ್ ಎಂಬಂತ ತುಳು ನಾಟಕ ನಡೆಯಲಿರುವುದು ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಆದರದ ಸ್ವಾಗತ. ಶ್ರೀದೇವರ ನಿತ್ಯೋತ್ಸವದಂದು ಈ ದಿವಸ ಪ್ರತಿ ವರ್ಷದಂತೆ ಸಮರ್ಪಣ್ ವಿಟ್ಲ ಅರ್ಪಿಸುವ ಸಮರ್ಪಣ್ ಕಲೋತ್ಸವ 2026 ಇದರ ಅಂಗವಾಗಿ ಚೈತನ್ಯ ಕಲಾವಿದರು ಬೈಲೂರು ಇವರಿಂದ ರಾಘು ಮಾಸ್ಟರ್ ಎಂಬಂಥ ನಾಟಕ ನಡೆಯಲಿಕ್ಕಿದೆ. ಅದರ ಮೊದಲು ಸಾಧಕರಿಗೆ ಗೌರವಾರ್ಪಣೆ ಹಾಗೂ ವಿದ್ಯಾನಿಧಿ ವಿತರಣೆ ನಡೆಯಲಿಕ್ಕಿದೆ. ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಶ್ರೀಯುತ ದಿವಾಕರ್ ದಾಸ್ ನೇರ್ಲಾಜೆ, ಶ್ರೀ ನರಸಿಂಹವರ್ಮ ಕಾನೂನು ಅಧಿಕಾರಿಗಳು KSRTC ಕೇಂದ್ರ ಕಚೇರಿ ಬೆಂಗಳೂರು, ಶ್ರೀ ನಿತಿನ್ ಪಕಳ ಮಾಲಕರು ಪುತ್ತೂರು ಪ್ರಾಪರ್ಟೀಸ್ ಪುತ್ತೂರು, ಶ್ರೀ ಯೋಗೀಶ್ ಪೂಜಾರಿ PWD ಕಾಂಟ್ರಾಕ್ಟರ್ಸ್ ಶಾಂತಿಗೋಡ್ ಪುತ್ತೂರು, ಶ್ರೀ ದೀಕ್ಷಿತ್ ಗೌಡ ಸಿವಿಲ್ ಇಂಜಿನಿಯರ್ ಹಾಗೂ ಯುವ ಉದ್ಯಮಿಗಳು ಬೆಳಾಲು, ಶ್ರೀ ರವಿ BK ಶರಣಂ ಕನ್ಸ್ಟ್ರಕ್ಷನ್ ಪುತ್ತೂರು, ಶ್ರೀ ರಾಜೇಶ್ ತೋಡ್ಲ ಉದ್ಯಮಿಗಳು, ಶ್ರೀ ಶಿಶಿರ್ ಪಿರವೋಡಿ ಅಧ್ಯಕ್ಷರು ಯುವ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಮಂಡಲ, ಹಾಗೆ ಶ್ರೀಯುತ ಸದಾನಂದ ಶೆಟ್ಟಿ ಅಲ್ವಾರ್ ಉದ್ಯಮಿಗಳು ಬೆಂಗಳೂರು, VRC ವಿಟ್ಲ ಇದರ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ರಮಾನಾಥ್ ವಿಟ್ಲ, ಹಾಗೆ ಲಯನ್ B ಪುಷ್ಪಲತಾ ನಿವೃತ್ತ ಉದ್ಯೋಗಿ ಸಣ್ಣ ನೀರಾವರಿ ಇಲಾಖೆ ಕರ್ನಾಟಕ ಸರ್ಕಾರ ಇವರೆಲ್ಲ ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಭಾಗವಹಿಸಲಿಕ್ಕಿದ್ದಾರೆ. ಇವರೆಲ್ಲರನ್ನು ಕೂಡ ಸಮರ್ಪಣ್ ವಿಟ್ಲ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಯಶವಂತ್ ಎನ್ ಹಾಗೂ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಕೃಷ್ಣಯ್ಯ ವಿಟ್ಲಾರಮನೆಯವರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಭಾರತ್ ಮಾತೆಗೆ ದೀಪವನ್ನು ಬೆಳಗಿಸಿ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ನಾವು ವಿದ್ಯುಕ್ತವಾಗಿ ಆರಂಭಿಸ್ತಾ ಇದ್ದೇವೆ. ಆರಾಧ್ಯ ಮೂರ್ತಿ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಗೆ ಶಿರಬಾಗಿ ವಂದಿಸುತ್ತಾ, ಮಹಾತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವರ ಕಾಲಾವಧಿ ಜಾತ್ರೆ ಅಂಗವಾಗಿ ಈ ದಿನ ಶ್ರೀ ದೇವರ ನಿತ್ಯೋತ್ಸವದ ಶುಭ ದಿನದಂದು ಸಮರ್ಪಣ್ ವಿಟ್ಲ ಅರ್ಪಿಸುವ ಸಮರ್ಪಣ್ ಕಲೋತ್ಸವ 2026 ಸಾಧಕರಿಗೆ ಗೌರವ ಸಮರ್ಪಣೆ ಹಾಗೂ ವಿದ್ಯಾನಿಧಿ ವಿತರಣೆ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ವಿ ನರಸಿಂಹವರ್ಮ ಕಾನೂನು ಅಧಿಕಾರಿ KSRTC ಕೇಂದ್ರ ಕಚೇರಿ ಬೆಂಗಳೂರು ಇವರನ್ನು ಕೂಡ
ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ನರಸಿಂಹ ವರ್ಮ ಕಾನೂನು ಅಧಿಕಾರಿಗಳು ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿ ಬೆಂಗಳೂರು ಇವರನ್ನ ಸಮರ್ಪಣೆ ಬೆಟ್ಟದ ಕಾರ್ಯದರ್ಶಿ ರೋಹಿತ್ ಕಟ್ಟೆಯವರು ಸ್ವಾಗತಿಸಬೇಕಾಗಿ ಹಾಗೆಯೇ ನಮ್ಮ ಆತ್ಮೀಯರಾದಂಥ ದೀಕ್ಷಿತ್ ಗೌಡ ಸಿವಿಲ್ ಇಂಜಿನಿಯರ್ ಹಾಗೂ ಉದ್ಯಮಿಗಳು ಬೆಳಲು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ದೀಕ್ಷಿತ್ ಗೌಡ ಅವರನ್ನ ಸಮರ್ಪಣೆ ಬೆಟ್ಟದ ಉಪಾಧ್ಯಕ್ಷರಾಗಿದ್ದ ಶ್ರೀ ಯಾದವ ಅವರು ಸ್ವಾಗತಿಸಬೇಕಾಗಿ ಬಂದಿ. ನಮ್ಮ ಸಂಘಟನೆಯ ಆರಂಭದಿಂದಲೂ ಪ್ರೋತ್ಸಾಹವನ್ನು ನೀಡಿದ ಶ್ರೀಯುತ ರಾಜೇಶ್ ತೋಡ್ಲ ಉದ್ಯಮಿಗಳು ಇವರನ್ನು ಕೂಡ ಈ ಸಮಾರಂಭಕ್ಕೆ ಗೌರವದಿಂದ ಸ್ವಾಗತಿಸಿದ್ದೇನೆ. ಶ್ರೀಯುತ ರಾಜೇಶ್ ತೋಡ್ಲ ಇವರನ್ನ ಸಮರ್ಪಣೆ ಬೆಟ್ಟದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಕೋಟೆ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೋರ ಅತಿಥಿಗಳು ಶ್ರೀ ಶಿಶಿರ್ ಪೆರೋಡಿ ಅಧ್ಯಕ್ಷರು ಯುವ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಮಂಡಲ ಇವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತ ಶಿಶಿರ್ ಪೆರೋಡಿ ಇವರನ್ನ ಪವನ್ ಕಟ್ಟೆ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಸಮರ್ಪಣ್ ಕಲೋತ್ಸವದಲ್ಲಿ ಕಳೆದ ವರ್ಷ ಭಾಗವಹಿಸಿ ಈ ವರ್ಷ ಕೂಡ ನಮ್ಮ ಮೇಲೆ ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಸದಾನಂದ್ ಶೆಟ್ಟಿ ಅಲ್ಚಾರ್ ಉದ್ಯಮಿಗಳು ಬೆಂಗಳೂರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತ ಸದಾನಂದ ಶೆಟ್ಟಿ ಹಲವಾರು ಉದ್ಯಮಿಗಳು ಬೆಂಗಳೂರು ಇವರನ್ನ ಶ್ರೀಯುತ ರವಿವರ್ಮ ಬೆಟ್ಟರವರು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಶ್ರೀ ವಿ ರಮನಾಥ ವಿಟ್ಲ ಅಧ್ಯಕ್ಷರು VRC ವಿಟ್ಲ ಹಾಗೂ ಅಧ್ಯಕ್ಷರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ವಿದ್ಯಾರ್ಥಿ ಸಂಘ ಇವರಿಗೆ ಆದರದ ಸ್ವಾಗತ. ಶ್ರೀಯುತ ರಮನಾಥ ವಿಟ್ಲ ಇವರನ್ನ ಶ್ರೀಯುತ ಕೀರ್ತನ್ ಇವರು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲಯನ್ ಬಿ ಪುಷ್ಪಲತಾ ನಿವೃತ್ತ ಉದ್ಯೋಗಿ ಸಣ್ಣ ನೀರಾವರಿ ಇಲಾಖೆ ಕರ್ನಾಟಕ ಸರ್ಕಾರ ಇವರಿಗೂ ಹಾರ್ದಿಕ ಸ್ವಾಗತ. ಲಯನ್ ಬಿ ಪುಷ್ಪಲತಾ ಇವರನ್ನ ಸಮರ್ಪಣೆ ಬೆಟ್ಟ ಇದರ ಕೋಶಾಧಿಕಾರಿ ನಿಖಿಲ್ ಸಾಧನೆ ಇವರು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಗೌರವಾಧ್ಯಕ್ಷರಾದ ಕೃಷ್ಣಯ್ಯ ಅರಮನೆ ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ಕೃಷ್ಣಯ್ಯ ವಿಟ್ಲಾರಮನೆ ಇವರನ್ನ ಶ್ರೀಯುತ ರವಿಶಂಕರ್ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಪತ್ರಕರ್ತ ಬಂಧುಗಳಿಗೆ VTV ಮಾಧ್ಯಮದ ಶ್ರೀ ರಾಮದಾಸ್ ಇವರಿಗೆ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿತರಾದ
ಆಹ್ವಾನಿತರಾಗಿ ಆಗಮಿಸಿ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರುವ ಎಲ್ಲ ಗಣ್ಯರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸೇರಿರುವಂಥ ಸಜ್ಜನ ಬಂಧುಗಳನ್ನು, ಶ್ರದ್ಧೆಯ ಮಾತೆಯರನ್ನು ಹಾಗೂ ಸರ್ವ ಭಕ್ತರಿಗೆ, ಕಲಾಭಿಮಾನಿಗಳಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಸಮರ್ಪಣ ಇದರ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಯಶವಂತಿಯನ್ನು ಇವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀ ಸಂದೀಪ್ ಕಿರೋಡಿಯನ್ ಇವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಬಂಧುಗಳನ್ನು ಕೂಡ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಸಮರ್ಪಣ ವಿಟ್ಲ ಇದರ ಕೋಶಾಧಿಕಾರಿ ಶ್ರೀಯುತ ನಿಖಿಲ್ ಸಾಲಿಯಾನ್ ಇವರು. ಪಂಚಲಿಂಗೇಶ್ವರ ದೇವರ ಪಾದಗಳಿಗೆ ನಮಿಸುತ್ತಾ, ಗಣ್ಯ ಅತಿಥಿಗಳೇ, ಸೇರುವ ಸಜ್ಜನ ಬಂಧುಗಳೇ, ಸಮಾಜದಲ್ಲಿ ಯಾರಿಗೆ ನಿಜವಾದ ಸಹಾಯದ ಅಗತ್ಯವಿದೆ ಅಂತಹ ಬಂಧುಗಳಿಗೆ ಸಹಾಯ ಮಾಡುವ ಸೇವೆ ಸ್ವಾರ್ಥರಹಿತವಾಗಿರಬೇಕೆಂಬ ಉದ್ದೇಶ ಹೊಂದಿರುವ ರಾಷ್ಟ್ರೀಯ ಚಿಂತನೆಯುಳ್ಳ ಯುವಕರು ಒಟ್ಟಾಗಿ ಸೇರಿ ಕಟ್ಟಿರುವ ಸಂಘಟನೆಯೇ ಸಮರ್ಪಣ್ ವಿಟ್ಲ. ಸಮರ್ಪಣ್ ವಿಟ್ಲ ಇದರ ಈ ವರ್ಷದ ಕಾರ್ಯಕ್ರಮ ಸಮರ್ಪಣ್ ಕಲೋತ್ಸವ 2026. ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಾಟಕ ಕಾರ್ಯಕ್ರಮ ಅಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಧಕರಿಗೆ ಗೌರವ ಸಮರ್ಪಣೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಧಿ ವಿತರಣೆ, ಅಶಕ್ತ ಬಡ ಕುಟುಂಬಕ್ಕೆ ಆರೋಗ್ಯ ನಿಧಿ ಯೋಜನೆಯಲ್ಲಿ ಸಹಾಯಧನ ವಿತರಣೆ. ಕಳೆದ ವರ್ಷ ನಮ್ಮ ಸೇವಾ ಪ್ರಕಲ್ಪದಲ್ಲಿ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣವನ್ನು ಮಾಡಿ ಈ ವರ್ಷ ಮೇ ತಿಂಗಳಿನಲ್ಲಿ ಶ್ರೀರಾಮ ನವಮಿಯ ದಿನದಂದು ಗೃಹ ಪ್ರವೇಶವನ್ನು ಮಾಡಿ ಹಸ್ತಾಂತರಿಸಿದ್ದೇವೆ. ಈ ವರ್ಷದಲ್ಲಿ ಈಗಾಗಲೇ 4 ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವೆಚ್ಚವನ್ನು ನೀಡಿದ್ದೇವೆ. ಅನಾರೋಗ್ಯ ಪೀಡಿತ 2 ಬಡ ಕುಟುಂಬಕ್ಕೆ ತುರ್ತು ಚಿಕಿತ್ಸಾ ಸಹಾಯಧನವನ್ನು ನಮ್ಮ ಸಂಘಟನೆಯ ವತಿಯಿಂದ ನೀಡಿದ್ದೇವೆ. ಇನ್ನು ಮುಂದೆಯೂ ನಮ್ಮ ಸಂಘಟನೆಯ ವತಿಯಿಂದ ಸಮಾಜ ಸೇವೆ ಎಂಬ ಯಜ್ಞದಲ್ಲಿ ಹಳ್ಳಿಯುಳು ಸೇವೆಯನ್ನು ಮಾಡುತ್ತಾ ಮುಂದುವರಿಯುತ್ತೇವೆ. ಸಮರ್ಪಣ್ ವಿಟ್ಲ ನಮ್ಮ ಧ್ಯೇಯ ಸೇವಾ ಈ ಪರಮೋಧರ್ಮ, ಸೇವೆ ಸ್ವಾರ್ಥರಹಿತವಾಗಿರಲಿ. ನಮಸ್ಕಾರ. ಕಾರ್ಯಕ್ರಮದ ಮುಂದಕ್ಕೆ ಈ ಸಂಘಟನೆಯ ಗೌರವ ಅಧ್ಯಕ್ಷರಿಂದ ಶುಭ ಹಾರೈಕೆಯ ಮಾತು ಶ್ರೀ ಕೃಷ್ಣಯ್ಯ ವಿಟ್ಲ ಅರಮನೆಯವರಿಂದ. ಆರಾಧ್ಯ ಮೂರ್ತಿಯಾದ ಮಹತ್ವಭಾರ ಶ್ರೀ ಪಂಚಲಿಂಗೇಶ್ವರ ದೇವರನ್ನು ಸ್ಮರಣೆ ಮಾಡ್ತಾ, ಆ ದೇವರ ಜಾತ್ರೋತ್ಸವದ ಈ ಶುಭ ಸಂದರ್ಭ ಪ್ರತಿ ವರ್ಷವೂ ನಮ್ಮ ಸಮರ್ಪಣ ವಿಟ್ಲ ಒಂದು ಕೆಲವು ವರ್ಷಗಳಿಂದ ದೇವರ ಜಾತ್ರಾ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದಾರೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸಮಾಜಮುಖಿಯ ಕಾರ್ಯಗಳು ಈ ಒಂದು ಸಮರ್ಪಣ ವಿಟ್ಲ ಈ ತಂಡ ಮಾಡ್ತಾ ಇದೆ. ಈ ತಂಡದಲ್ಲಿ 10 ಜನ ಬೇರೆ ಬೇರೆ ನಮ್ಮ ಯುವಕರಿದ್ದರೂ ಒಂದೇ ಮನಸ್ಸಿನಿಂದ ಈ ಸಮರ್ಪಣ ವಿಟ್ಲ ಒಂದು ಒಳ್ಳೆಯ ಸಂಘಟನೆಯಾಗಿ ರೂಪುಗೊಂಡಿದೆ. ಸಮಾಜಮುಖಿಯಾದ ಕೆಲಸ ಕಾರ್ಯಗಳನ್ನು, ಸಮಾಜದಲ್ಲಿ ಇರುವಂಥ ಕಷ್ಟದಲ್ಲಿರುವಂಥ ಒಂದು ಕುಟುಂಬವನ್ನು ಅವರಿಗೆ ಸಹಾಯವಾಗಿ ನಿಂತು ಅವರ ಕಷ್ಟದಲ್ಲಿ ಈ ಸಮರ್ಪಣ ವಿಟ್ಲ ಯಾವತ್ತೂ ಇದೆ. ವಂದನೆಗಳು ಶ್ರೀಯುತ ಕೃಷ್ಣಯ್ಯ ವಿಟ್ಲಾರಮನೆಯವರಿಗೆ. ಇದೀಗ ನಮ್ಮ ಈ ವರ್ಷದ ಯೋಜನೆ ವಿದ್ಯಾನಿಧಿ ಯೋಜನೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಈ ವಿದ್ಯಾನಿಧಿಯನ್ನು ನಾವು ನೀಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಸಮರ್ಪಣ ವಿಟ್ಲ ಇದರ ಸದಸ್ಯರಾಗಿರುವಂಥ ಶ್ರೀಯುತ ಪ್ರಕಾಶ್ ಮಾಸ್ಟ್ರಿ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗುವಂಥ ಗೌರವಾನ್ವಿತರೆ, ಸಮರ್ಪಣ್ ವಿಟ್ಲ ಇದರ ಅಂಗವಾಗಿ ಸಮರ್ಪಣ್ ಕಲೋತ್ಸವ 2026 ಇದರ ಅಂಗವಾಗಿ ಸಮರ್ಪಣ್ ವಿದ್ಯಾನಿಧಿ ಯೋಜನೆಯಲ್ಲಿ ವಿದ್ಯಾರ್ಥಿ ವೇತನ ವಿತರಿಸ್ತಾ ಇದ್ದೇವೆ. ಈ ಫಲಾನುಭವಿ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ವೇದಿಕೆ ಬಂದು ಪಡೆದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಆನಂದ ಶೆಟ್ಟಿಯವರು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಮುಂದೆ ಪೂರ್ಣೇಶ್ ಶೀಗಬಲ್ಲೆ ಸನ್ ಆಫ್ ಸೀತಾರಾಮ ಶ್ರೀಯುತ ರಮನಾಥ್ ವಿಟ್ಲ ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ಕುಮಾರಿ ಮನೀಷಾ ಅಲಿಕೆ, ಡಾಕ್ಟರ್ ಆಫ್ ಚಂದ್ರಹಾಸ ಅಲಿಕೆ, ಪ್ರಥಮ ವರ್ಷದ BSc ವಿದ್ಯಾರ್ಥಿನಿ, ಮಂಗಳೂರು ವಿಶ್ವವಿದ್ಯಾನಿಲಯ. ಇವರಿಗೆ ಶ್ರೀಮತಿ ಪುಷ್ಪಲತಾ ಮೇಡಮ್ ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ವಂಶಿ ಎಸ್, ಸನ್ ಆಫ್ ಲೇಟ್ ರಾಜು ನಾಯಕ ಅನ್ನಮೂಲೆ ವಿಟ್ಲ, ಇದನ್ನು ನಿತಿನ್ ಪಕ್ಕಳ ಇವರು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ಪೃಥ್ವಿಕ್, ಸನ್ ಆಫ್ ಲೇಟ್ ಪುಷ್ಪಕರ ರಂಗರಮಜಲು, ಶ್ರೀ ವಿ ನರಸಿಂಹವರ್ಮ ಕಾನೂನು ಅಧಿಕಾರಿ ಇವರು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ಸ್ಪರ್ಶ ಕಾಶಿಮಠ, 8ನೇ ತರಗತಿ ವಿದ್ಯಾರ್ಥಿನಿ. ಇವರಿಗೆ ಶಿಶಿರ್ ಪೆರುವೋಡಿ ಇವರು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ಪ್ರತ್ಯುಷ್ KS, ಕಾಶಿಮಠ, 3ನೇ ತರಗತಿ. ಇವರಿಗೆ ದೀಕ್ಷಿತ್ ಅವರು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ಜೀವನ್ ರಾಜ್, ಇವರು ಪುಣಚ ಗ್ರಾಮದ ಸಂಕೇಶ ಕೊಡಂಗೆ ರಮೇಶ್ ಮತ್ತು ವಸಂತಿ ದಂಪತಿಯ ಸುಪುತ್ರರಾಗಿದ್ದು, ಪ್ರಸ್ತುತ ಪುಣಚ ಗ್ರಾಮದ ದೇವಿನಗರ ಶ್ರೀದೇವಿ ಪ್ರೌಢಶಾಲೆಯ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ವಿದ್ಯಾಭಾರತಿ ಆಯೋಜಿತ 36ನೇ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುತ್ತಿದ್ದಾರೆ. ಇವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸ್ತಾ ಇವರಿಗೆ ನಮ್ಮ ಅಧ್ಯಕ್ಷರಾದಂಥ ಶ್ರೀ ಯಶವಂತ್ ನಿಡ್ಯ ಇವರು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕ್ಷಮೆ ಇರಲಿ. ಜಗತ್ ರಾಜ್ ವಿದ್ಯಾರ್ಥಿ ಹೆಸರು. ವಂದನೆಗಳು. ಮುಂದಕ್ಕೆ ಆರೋಗ್ಯ ನಿಧಿ ಯೋಜನೆಯಲ್ಲಿ ಫಲಾನುಭವಿ ಆಗಿರುವಂಥ ಶ್ರೀಯುತ ಕೇಶವಗೌಡ ಇವರಿಗೆ ಕಳೆದ ಹಲವಾರು ಸಮಯದಿಂದ ಅನಾರೋಗ್ಯಕ್ಕೀಡಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿರುವ ಇವರು ಗಾರೆ ಕೆಲಸವನ್ನು ಮಾಡುತ್ತಿದ್ದ ಶ್ರೀಯುತ ಕೇಶವಗೌಡ ಇವರು ನಮ್ಮ ಆರೋಗ್ಯ ನಿಧಿ ಯೋಜನೆಯಡಿ ಫಲಾನುಭವಿಗಳಾಗಿದ್ದಾರೆ. ಇದನ್ನು ಅಧ್ಯಕ್ಷರಾದಂಥ ಶ್ರೀ ಯಶವಂತ್ ಇವರು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಂದನೆಗಳು ಪ್ರಕಾಶ್ ಮಾಸ್ಟರ್ ಇವರಿಗೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿರುವಂಥ ಶ್ರೀ ವಿ ನರಸಿಂಹವರ್ಮ ಕಾನೂನು ಅಧಿಕಾರಿಗಳು, KSRTC ಕೇಂದ್ರ ಕಚೇರಿ ಬೆಂಗಳೂರು ಇವರಿಂದ ಶುಭ ಹಾರೈಕೆಯ ಮಾತುಗಳು. ವಿಟ್ಲ ಸೀಮೆಯ ಜನರ ಆರಾಧ್ಯ ದೈವವಾದಂತಹ ಶ್ರೀ ಪಂಚಲಿಂಗೇಶ್ವರನ
ಪಾದ ಅರವಿಂದಗಳಿಗೆ ವಂದಿಸಿ ವೇದಿಕೆಯಲ್ಲಿರತಕ್ಕಂತಹ ಗಣ್ಯರೇ, ಮಹನೀಯರೇ, ಮಾತೆಯರೇ, ನಾನು ಜಾಸ್ತಿ ಮಾತಾಡಿದರೆ ರಾಘು ಮಾಸ್ಟ್ರು ಬರೋದು ಲೇಟ್ ಆಗ್ತದೆ. ಆದ್ದರಿಂದ ಈ ಕಾರ್ಯಕ್ರಮದ ಅವರ ಎರಡು ನನಗೆ ಬಹಳ ಆಕರ್ಷಕ. ನಾನು ಪ್ರತಿ ವರ್ಷ ಹೇಳ್ತೇನೆ ಇದನ್ನು. ಒಂದು ಸಮರ್ಪಣೆ ಅಂತೇಳುವ ಹೆಸರು, ಇನ್ನು ಅವರು ಒಂದು ಮೋಟೋ ಸೇವಾ ಹಿ ಪರಮೋ ಧರ್ಮ. ಅದು ಕೂಡ ಸೇವೆ ಸ್ವಾರ್ಥರಹಿತವಾಗಿರಲಿ ಅಂತ ಹೇಳೋದು ಭಾಳ ಸುಲಭ, ಆಚರಿಸೋದು ಭಾಳ ಕಷ್ಟ. ದೇಶದ ಹಿಂದಿನ ಒಬ್ಬರು ಪ್ರಧಾನಿ ಹೇಳಿದರು, ಈ ದೇಶಕ್ಕೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಕೊಡತಕ್ಕಂತಹ ಕೆಲಸಗಳು ಆಗಬೇಕು ಅಂತ. ಬಹುಶಃ ನಾನು ಸರ್ಕಾರಿ ನೌಕರಿಯಲ್ಲಿರುವುದರಿಂದ ನಾನು ಹೆಸರನ್ನು ಹೇಳಿದರೆ ಅದು ನನ್ನ ನಡತೆ ನಿಯಮಗಳಿಗೆ ವಿರುದ್ಧ ಆಗ್ತದೆ ಅಂತೇಳಿ ಹೇಳ್ಕೊಂಡು ಅದನ್ನು ಹೇಳೋದಿಲ್ಲ. ಐ ಆಮ್ ಅವೇ ಫ್ರಮ್ ದಿಸ್ ಪೊಲಿಟಿಕಲ್ ಕ್ವಾಗ್ಮೈರ್ಸ್. ಆದರೆ ಇವತ್ತು ನಿಮಗೆ ಗೊತ್ತಿರಬೇಕು, ನಾನು ಅವರ ಅಧ್ಯಕ್ಷರಲ್ಲಿ ಕೇಳ್ತಾ ಇದ್ದೆ, ಯಾರಿಗೆ ಅವಶ್ಯಕತೆ ಇದೆಯೋ ನೀಡಿ ಅವರಿಗೆ ವಿದ್ಯೆಯನ್ನು ನಾವು ಕೊಡಬೇಕು. ನಿಮಗೆ ಗೊತ್ತಿರಬೇಕು, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ರಾಜನಿಗೆ ಅವನ ಸ್ವದೇಶದಲ್ಲಿ ಅವನ ಜಾಗದಲ್ಲಿ ಮಾತ್ರ ಮರ್ಯಾದೆ ಇದ್ದರೆ ಜ್ಞಾನಕ್ಕೆ ಪರಿಧಿ ಇಲ್ಲ, ಅದಕ್ಕೆ ಮಿತಿ ಇಲ್ಲ ಅಂತ ಹೇಳ್ತಾರೆ. ಅದನ್ನೇ ಶಂಕರಾಚಾರ್ಯರು ನಹಿ ಜ್ಞಾನೇನ ಸದೃಶಂ. ಇವತ್ತು ಇದರಿಂದ ಬೆನಿಫಿಟ್ ಪಡೆದಂತಹ ಎಲ್ಲ ಮಕ್ಕಳು ಅವರ ಮಾರ್ಕ್ಸ್ ನೋಡಿ ಅವರು ಕೊಡಲಿಲ್ಲ, ಕೆಲವೊಂದು ಕ್ರೈಟೀರಿಯಾ ಅವರು ಇಟ್ಕೊಂಡಿದ್ದಾರೆ. ಇದರ ಅರ್ಥ ಏನಂತ ಹೇಳಿದರೆ, ಯಾರೂ ಕೂಡ ಪ್ರಯತ್ನ ಮಾಡಿದರೆ ನಾವು ವಿದ್ಯೆಯನ್ನು ಸಾಧಿಸ್ಬೋದು, ವಿದ್ಯೆಯನ್ನು ಪಡಿಬೋದು. ಆ ವಿದ್ಯೆಯ ಆಧಾರದ ಮೇಲೆ ಈ ಸಮಾಜದಲ್ಲಿ ತಲೆ ಎತ್ತಿ ನಾವು ನಿಲ್ಬೋದು ಅಂಥೇಳೋ ಒಂದು ದೃಷ್ಟಿಕೋನದಲ್ಲಿ, ಆಮೇಲೆ ಅವಶ್ಯಕತೆ ಇದ್ದಂಥವರಿಗೆ ಮನೆಗಳನ್ನು ಕಟ್ಕೊಡೋದು, ಆರೋಗ್ಯದ ಸಮಸ್ಯೆ ಇದ್ದವರಿಗೆ ಇದು ಭಾಳ ದೊಡ್ಡ ಕೆಲಸ. ಹಾಗೆ ಗೌರವಾಧ್ಯಕ್ಷರು ಹೇಳಿದಾಗೆ ಇದು ಇನ್ನೂ ನಿಮ್ಮದು ವಿಸ್ತಾರ ಆಗಲಿ ಅಂತ ನಾನು ಆಶಿಸ್ತೀನಿ. ವಂದನೆಗಳು ಶ್ರೀ ವಿ ನರಸಿಂಹ ವರ್ಮ ಇವರಿಗೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇಂದಿನ ಈ ಸಮಾರಂಭದಲ್ಲಿ ಸಾಧಕರನ್ನು ಗೌರವಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಸಮರ್ಪಣ ಬಿಟ್ಲೇದರ ಗೌರವ ಸಲಹೆಗಾರರಾಗಿರುವಂಥ ಶ್ರೀಯುತ ವಿಶ್ವನಾಥ್ ನಾಯ್ತೊಟ್ಟು ಮತ್ತು ಸದಸ್ಯರಾಗಿರುವಂಥ ಶ್ರೀ ಪ್ರಕಾಶ್ ಮಾಸ್ಟ್ರಿ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. 2026ರಲ್ಲಿ ಸಮಾಜದ ಸಾಧನೆಯನ್ನು ಮಾಡಿರುವ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ಗೌರವ ಸಮರ್ಪಣೆ. ಸಾಧಕರು ಶ್ರೀಯುತ ವಿಶ್ವನಾಥ್ ದೇವಾಡಿಗ. ಇವರು ವೃತ್ತಿಯಲ್ಲಿ ಮೇಸ್ತ್ರಿ ಕೆಲಸವನ್ನು ನಿರ್ವಹಿಸುತ್ತಿದ್ದು, ದೇವರ ಭಜನಾ ಸೇವೆಯಲ್ಲಿ ತನ್ನದೇ ಬಂಧುಗಳನ್ನು ಮತ್ತು ಮಕ್ಕಳನ್ನು ಸೇರಿಸಿಕೊಂಡು ವಿಶ್ವನಾಥ ದೇವಾಡಿಗ ಮತ್ತು ಬಳಗ ಎಂಬ ಭಜನಾ ತಂಡವನ್ನು ಕಟ್ಟಿಕೊಂಡು ನಿರಂತರವಾಗಿ ವಿಟ್ಲ ಮತ್ತು ಸುತ್ತಮುತ್ತಲಿನ ದೇವಾಲಯಗಳಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಜನೆಯನ್ನು ನಡೆಸಿಕೊಂಡು ಬಂದವರು ಇವರು. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇಂದಿಗೂ ಪ್ರತಿ ಸೋಮವಾರದಂದು ಭಜನಾ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ತನ್ನ ಇಳಿವಯಸ್ಸಿನಲ್ಲಿಯೂ ಭಜನೆಯ ಮೇಲಿನ ಭಕ್ತಿ ಕಡಿಮೆಯಾಗದೆ ಶ್ರೀ ದೇವರ ನಾಮಸಂಕೀರ್ತನೆಯನ್ನು ನೆರವೇರಿಸುತ್ತಿರುವ ಇವರ ಸೇವೆ ಅನುಪಮವಾದದ್ದು ಮಾತ್ರವಲ್ಲ, ನಮಗೆಲ್ಲ ಪ್ರೇರಣಾದಾಯಿಯಾದುದು. ಇವರನ್ನು ಈ ದಿನ ಸಮರ್ಪಣ್ ವಿಟ್ಲ ಇದರ ಪರವಾಗಿ ಅತ್ಯಂತ ಅಭಿಮಾನದಿಂದ ಗೌರವಿಸಿ ಈ ಸನ್ಮಾನವನ್ನು ಇವರಿಗೆ ಅರ್ಪಿಸುತ್ತಿದ್ದೇವೆ. ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯು ಇವರಿಗೆ ಇನ್ನು ಮುಂದೆಯೂ ಶ್ರೀ ದೇವರ ಭಜನಾ ಸೇವೆಯನ್ನು ನಡೆಸಿಕೊಂಡು ಹೋಗುವ ಭಾಗ್ಯವನ್ನು ಅನುಗ್ರಹಿಸಲಿ. ಹಾಗೆಯೇ ಜೀವನದಲ್ಲಿ ಸುಖ, ಸಂತೋಷ, ಆಯುರಾರೋಗ್ಯ ಭಾಗ್ಯವನ್ನು ಭಗವಂತನು ಅನುಗ್ರಹಿಸಲಿ ಎಂಬುದಾಗಿ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಇಂದಿನ ಇನ್ನೊಬ್ಬ ಸಾಧಕರು ಶ್ರೀ ಬಾಲಕೃಷ್ಣ ಪೂಜಾರಿ, ಬಂಟ್ವಾಳ ತಾಲೂಕಿನ ಅಳಿಕೆ ಗ್ರಾಮದ ಸಣ್ಣಗುತ್ತು ಶ್ರೀ ಚೆನ್ನಪ್ಪ ಪೂಜಾರಿ ಶಿವಮ್ಮ ದಂಪತಿಗಳ ಪುತ್ರರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಅಳಿಕೆ ಸತ್ಯಸಾಯಿ ವಿದ್ಯಾಸಂಸ್ಥೆಯಲ್ಲಿ ಪೂರ್ಣಗೊಳಿಸಿ ತನ್ನ ತಂದೆಯ ಜೊತೆಯಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಉತ್ತಮ ಕೃಷಿಕರಾಗಿ ಹೆಸರು ಗಳಿಸಿಕೊಂಡರು. ಕೃಷಿಯೊಂದಿಗೆ ಪೇಂಟಿಂಗ್ ವೃತ್ತಿ ಮಾಡಿಕೊಂಡು ಜೊತೆಗೆ ಸಮಾಜದಲ್ಲಿ ಬಡವರಿಗೆ ಆಸಕ್ತರಿಗೆ ತನ್ನಿಂದ ಏನಾದರೂ ಉಪಯೋಗವಾಗಬೇಕು ಎಂಬ ದೃಷ್ಟಿಕೋನದಿಂದ ಸುಮಾರು 24 ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಿ ಸಮಾಜ ಸೇವೆಯಲ್ಲಿ ಯಶಸ್ಸನ್ನು ಕಂಡವರು. ಅಲ್ಲದೆ ವೈದ್ಯಕೀಯ ಶಿಬಿರಗಳ ಮೂಲಕ 2463 ಕನ್ನಡಕಗಳನ್ನು ವಿತರಣೆ ಮಾಡಿರುತ್ತಾರೆ.
ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಅಂಗನವಾಡಿ ಕೇಂದ್ರಗಳಿಗೆ ತಮ್ಮ ಹೆತ್ತವರ ಸ್ಮರಣಾರ್ಥ ಧ್ವಜಸ್ತಂಭ ಕೊಡುಗೆ, ತನ್ನ ಗ್ರಾಮ ಮತ್ತು ಹತ್ತಿರದ ಗ್ರಾಮದಲ್ಲಿ ಯಾರೇ ಮರಣ ಹೊಂದಿದರೂ ಜಾತಿ ಭೇದವಿಲ್ಲದೆ ಮೃತರ ಮನೆಯಲ್ಲಿ ಅಥವಾ ರುದ್ರಭೂಮಿಯಲ್ಲಿ ಮೃತರ ಅಂತ್ಯಕ್ರಿಯೆಯನ್ನು ದೇವತಾ ಕಾರ್ಯ ಎಂಬಂತೆ ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಪದಾಧಿಕಾರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಂತಹ ಇವರ ಸೇವೆಯನ್ನು ಪರಿಗಣಿಸಿ ಈ ದಿನ ಸಮರ್ಪಣ್ ವಿಟ್ಲ ಅರ್ಪಿಸುವ ಸಮರ್ಪಣ್ ಕಲೋತ್ಸವ 2026 ಈ ಕಾರ್ಯಕ್ರಮದಲ್ಲಿ ಇವರನ್ನು ಗೌರವಪೂರ್ವಕವಾಗಿ ಅಭಿನಂದಿಸಿ ಸನ್ಮಾನಿಸುತ್ತಿದ್ದೇವೆ. ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯು ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಇನ್ನಷ್ಟು ಸಮಾಜ ಸೇವೆಯನ್ನು ಮುಂದುವರಿಸುವ ಅನುಗ್ರಹಿಸಲಿ. ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಸಮರ್ಪಣ್ ವಿಟ್ಲ ಎಲ್ಲ ಅತಿಥಿಗಳು ಜೊತೆಯಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಂದನೆಗಳು. ಸೇರಿರುವಂತಹ ಎಲ್ಲ ಗಣ್ಯ ಅತಿಥಿಗಳೊಂದಿಗೆ ಸಮರ್ಪಣ್ ವಿಟ್ಲ ಇದರ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಈ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಸಾಧಕರಿಗೆ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಅನುಗ್ರಹಿಸಲಿ. ಅವರಿಗೆ ದೀರ್ಘ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಇನ್ನಷ್ಟು ಶ್ರೇಯಸ್ಸನ್ನು ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ತಾಯಿಯವರು ಬಂದು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವಿಟ್ಲ ಬೊಬ್ಬೆಕೇರಿ ನಿವಾಸಿ ಶ್ರೀ ಸಂಜೀವ ಪೂಜಾರಿ ಎಂ ಮತ್ತು ಶ್ರೀಮತಿ ಮಮತಾ ಸಂಜೀವ ಪೂಜಾರಿ ಇವರ ಸುಪುತ್ರ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಪ್ರತಿಭೆಯನ್ನು ಹೊಂದಿರುವ ಈ ವಿದ್ಯಾರ್ಥಿ ತನ್ನ 3.5 ವರ್ಷದ ಪ್ರಾಯದಲ್ಲಿ ಹನುಮಾನ್ ಚಾಲೀಸಾ ಶ್ಲೋಕವನ್ನು ಕಂಠಪಾಠ ಮಾಡಿ ದೃಶ್ಯ ಮಾಧ್ಯಮದಲ್ಲಿ ಪ್ರಸ್ತುತಪಡಿಸಿದ ಕೀರ್ತಿ ಇವರದ್ದು ಹಲವಾರು ಪ್ರತಿಭಾ ಕಾರಂಜಿಗಳಲ್ಲಿ ಮತ್ತು ಕಲೋತ್ಸವಗಳಲ್ಲಿ ಭಾಗವಹಿಸಿ ವಿಜೇತರಾದವರು. ಕರ್ನಾಟಕ ರಾಜ್ಯ ಮುಕ್ತ ರ್ಯಾಪಿಡ್ ಚೆಸ್ ಸ್ಪರ್ಧೆಯಲ್ಲಿ ಜಯಗಳಿಸಿ ರಾಮಾಯಣ ಲಿಖಿತ ಮತ್ತು ಮೌಖಿಕ ಮುಕ್ತ ವಿಭಾಗ ರಸಪ್ರಶ್ನೆಯಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುತ್ತಾರೆ. ಇತ್ತೀಚೆಗೆ ಉಡುಪಿಯಲ್ಲಿ ನಡೆದ ಕಾಲೇಜು ಮಟ್ಟದ ಪ್ರಬಂಧ ಸ್ಪರ್ಧೆ ನಾ ಕಂಡಂತೆ ಪ್ರಧಾನಿ ನರೇಂದ್ರ ಮೋದಿ ಎಂಬ ವಿಷಯದಲ್ಲಿ ವಿಜೇತರಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಭೇಟಿಗೆ ಅವಕಾಶ ದೊರೆತಿರುವವರು. ಮಾತ್ರವಲ್ಲ, ಪ್ರಧಾನಿಯವರಿಗೆ ಬರೆದ ಪತ್ರದಲ್ಲಿ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಶಿಕ್ಷಣದಲ್ಲಿ ಅಳವಡಿಸಬೇಕೆಂಬ ಕೋರಿಕೆಯನ್ನು ಪ್ರಸ್ತಾಪಿಸುವ ಮೂಲಕ ಪ್ರಧಾನಿಯವರ ಮನಗೆದ್ದು ಮೋದಿಜಿಯವರಿಂದ ಮೆಚ್ಚುಗೆಯ ಪತ್ರವನ್ನು ಪಡೆದಿರುತ್ತಾರೆ. ಪ್ರಸ್ತುತ ನವೋದಯ ಕೇಂದ್ರೀಯ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಅರ್ಹತೆಯನ್ನು ಪಡೆದುಕೊಂಡಿರುತ್ತಾರೆ. ಇವರ ಈ ಸಾಧನೆಗೆ ಸಮರ್ಪಣ್ ವಿಟ್ಲ ಇದರ ಸಮರ್ಪಣ್ ಕಲೋತ್ಸವ 2026 ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ತೇಜಸ್ MS ಇವರ ಅನುಪಸ್ಥಿತಿಯಲ್ಲಿ ಅವರ ತಾಯಿಯವರು ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಸೇರಿರುವಂಥ ಎಲ್ಲ ಬಂಧುಗಳು ಕೂಡ ಈ ಗೌರವ ಸಮರ್ಪಣೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಶ್ರೀ ಬಿ ಲಯನ್ ಪುಷ್ಪಲತಾ ಮೇಡಮ್ ಇವರು ಈ ಗೌರವ ಸಮರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ.
ಒಂದಿಗೆ ಅತಿಥಿಗಳಾಗಿ ಭಾಗವಹಿಸಿರುವಂಥ ಶ್ರೀಯುತ ರಮಾನಾಥ್ ವಿಟ್ಲ ಅಧ್ಯಕ್ಷರು VRC, ಹಾಗೆ ಅಧ್ಯಕ್ಷರು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ವಿದ್ಯಾರ್ಥಿ ಸಂಘ ವಿಟ್ಲ ಇವರಿಂದ ಶುಭ ಹಾರೈಕೆ ಮಾತು. ಸಮರ್ಪಣ್ ವಿಟ್ಲ ಇವರ ಸಮರ್ಪಣ್ ಕಲೋತ್ಸವ 2026 ಈ ಕಾರ್ಯಕ್ರಮದ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿಗಳಿಗೆ ನೀಡಿದ ಸಹಾಯಧನ ಈ ಕಾರ್ಯಕ್ರಮದಲ್ಲಿ ಈ ಸಭಾಧ್ಯಕ್ಷತೆಯನ್ನು ಈ ಸಭೆಯಲ್ಲಿರುವ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ಸೇರಿರುವ ಬಂಧುಗಳೇ, ಸಮರ್ಪಣ್ ಇವರು ನಮ್ಮ ವಕೀಲರು ಹೇಳಿದಾಗೆ ಒಂದು ಒಳ್ಳೆಯ ಹೆಸರು ಕೂಡ ಸಮರ್ಪಣ ಅದನ್ನು ಒಳ್ಳೆಯ ರೀತಿಯಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಈಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರಿಗೆ ಸನ್ಮಾನಿಸಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮವೂ ಮೆಚ್ಚುವಂಥದ್ದೇ. ಅದರಲ್ಲೂ ನಮ್ಮ ಊರಿನ ಒಬ್ಬರು ವಿಶ್ವನಾಥ ದೇವಾಡಿಗ ಮತ್ತು ಅಳಿಕೆಯ ಪೂಜಾರಿ ಅವರು ಬಾಲಕೃಷ್ಣ ಪೂಜಾರಿ ಅವರನ್ನು ಸನ್ಮಾನಿಸಿದ್ದಾರೆ. ಬಹುಶಃ ದೇವತಾ ಕಾರ್ಯಗಳಲ್ಲಿ ಇವರು ತುಂಬ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಅದು ಭಾಳ ಸಮರ್ಥನೀಯವು ಮತ್ತು ಸರಿಯೂ ಆಗಿದೆ. ನಮ್ಮ ವಿಶ್ವನಾಥ ದೇವಾಡಿಗರು ವಿಟ್ಲದಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಜನೆ ಮತ್ತು ಪ್ರತಿ ಸೋಮವಾರ ಭಜನೆ ಅಂತೇಳಿದರೆ ಅವರ ಕೆಲಸ ಕಾರ್ಯಗಳೊಂದಿಗೆ ಸಂಜೆಯ ತಮ್ಮ ಬಿಡುವಿನಲ್ಲಿ ಆ ಕಾರ್ಯಕ್ರಮವನ್ನು ತಮ್ಮ ಮಕ್ಕಳೊಂದಿಗೆ ನಿರ್ವಹಿಸಿ ಅದರಲ್ಲಿ ಇವತ್ತಿಗೂ ಅವರ ಸಮರ್ಪಣಾ ಭಾವನೆಯಿಂದ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಸನ್ಮಾನಿಸಿದ್ದು ಒಳ್ಳೆಯ ಕೆಲಸಗಳು. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಯಾರಾಗಿ ಬಂದವನಲ್ಲ ಈ ಕಾರ್ಯಕ್ರಮಕ್ಕೆ. ಈಗ ಮಾತಾಡಲಿಕ್ಕೂ ನನಗೆ ಇಲ್ಲ ಎನ್ನುವಂಥದ್ದೇ ನನ್ನಲ್ಲಿತ್ತು. ಹಾಗಾಗಿ ಯಾವುದೇ ತಯಾರಿಯಲ್ಲಿ ನಾನಿಲ್ಲ, ಸುಮ್ಮನೆ ಕೂತಿದ್ದೆ ಅಷ್ಟೇ ವೇದಿಕೆಯಲ್ಲಿ. ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಅವಕಾಶಕ್ಕಾಗಿ ವಂದಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಮಾನಾಥ್ ವಿಟ್ಲ ಇವರಿಗೆ, ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ H. ಜಗನ್ನಾಥ್ ಸಾಲಿಯಾನ್ ಇವರು ಉಪಸ್ಥಿತಿ ಇದ್ದಾರೆ. ಇವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಈ ದಿವಸ ನಮ್ಮ ಮೇಲೆ ಅಭಿಮಾನವನ್ನು ಇಟ್ಟು ತಮ್ಮ ಕೆಲಸ ಕಾರ್ಯವನ್ನು ಬದಿಗೊತ್ತಿ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿದ್ದಾರೆ ಶ್ರೀಯುತ ಸದಾನಂದ ಶೆಟ್ಟಿ ಅಲ್ಚಾರ್ ಇವರಿಂದ ಶುಭ ಹಾರೈಕೆ ಮಾತು. ಶ್ರೀ ಪಂಚಲಿಂಗೇಶ್ವರ ದೇವರ ಪಾದಾರವಿಂದರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪಂಚಲಿಂಗೇಶ್ವರ ದೇವರ ಭಕ್ತಾದಿಗಳೇ, ಇವತ್ತು ಈ ವೇದಿಕೆಯಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಿರುವ ಎಲ್ಲ ವಿದ್ಯಾರ್ಥಿಗಳೇ, ಈ ವೇದಿಕೆಯಲ್ಲಿ ಸನ್ಮಾನಿಸಲ್ಪಟ್ಟ ಎಲ್ಲ ಗೌರವಾನ್ವಿತರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಕಳೆದ ವರ್ಷ ಸಹ ಈ ಜಾತ್ರಾ ಸಮಾರಂಭದ ಸಂದರ್ಭದಲ್ಲಿ ನಡೆದಂತಹ ಸಮರ್ಪಣ್ ವಿಟ್ಲ ಇವರ ಕಲೋತ್ಸವದಲ್ಲಿ ನಾನು ಭಾಗವಹಿಸಿದ್ದೆ. ಕಳೆದ ವರ್ಷ ಕೂಡ ಒಂದು ಹೊಸ ಗೃಹ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದರು. ಅದೇ ರೀತಿ ಕೆಲವು ಸಮಾಜದ ಗಣ್ಯರನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ನಾನು ಯಾವಾಗಲೂ ಯಾವುದೇ ಒಂದು ಸಂಘ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಹೋದರೆ ಯಾವಾಗಲೂ ಹೇಳೋದುಂಟು, ವೇದಿಕೆಯಲ್ಲಿ ಗಣ್ಯರ ಲಿಸ್ಟ್ ನೋಡಿದರೆ ಎಲ್ಲ ಉದ್ಯಮಿಗಳು ಅಂತ ಇರ್ತದೆ. ಅದು ನಾನು ಏನು ಕಂಡುಕೊಂಡಿದ್ದೀನಿ ಅಂತಂದರೆ, ಯಾಕೆ ಉದ್ಯಮಿಗಳನ್ನ ಕರೆದು ವೇದಿಕೆ ಮೇಲೆ ಕೂರಿಸ್ತಾರೆ ಅಂತಂದರೆ, ಎಷ್ಟೋ ಉದ್ಯಮಿಗಳಿಗೆ ನಂತರ ಈ ಥರ ಒಂದು ಸಂಘ ಸಂಸ್ಥೆಯನ್ನು ನಡೆಸಿ ಜವಾಬ್ದಾರಿಯನ್ನು ತಗೊಂಡು ಸಮಾಜಮುಖಿ ಕೆಲಸಗಳಲ್ಲಿ ಮಾಡುವಂಥ ಸಮಯದ ಕೊರತೆ ಇರುವುದರಿಂದ ಯಾವುದಾದ್ರೂ ಈ ಥರ ಒಂದು ಸಮರ್ಪಣ್ ಸಂಸ್ಥೆಯ ಥರ ಯಾವುದಾದ್ರೂ ಒಂದು ಸಂಸ್ಥೆಯವರು ಈ ಥರ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಾಯಿದ್ರೆ ಅವ್ರ ಜೊತೆ ಕೈ ಜೋಡಿಸಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಸಹಾಯವಾಗಿ ನಿಂತರೆ ಇಂತಹ ಸಂಸ್ಥೆಗಳು ಮುಂದುವರಿಯುತ್ತವೆ. ಅದೇ ರೀತಿ ಇವರು ಕೂಡ ಎಲ್ಲ ಗಣ್ಯರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅದೇ ಕೆಲಸವನ್ನು, ಅದೇ
ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ನಾನು ನಂಬಿದ್ದೇನೆ. ಈ ತುಂಬ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿ ವೇತನವನ್ನು ತಗೊಂಡ್ರು. ಇವತ್ತು ನನಗೆ ಒಂದು ಬಹಳ ದುಃಖದ ವಿಚಾರವನ್ನು ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾಗತ್ತೆ. ನಾನು ನೋಡಿದ ಮಟ್ಟಿಗೆ ಯಾರೋ ಒಬ್ಬರು ಮಾತ್ರ PUC ವಿದ್ಯಾರ್ಥಿ ಇದ್ಲು ಅನ್ಕೋತೀನಿ. ಮಿಕ್ಕಿದವರೆಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಿದ್ದರು ವಿದ್ಯಾರ್ಥಿ ವೇತನವನ್ನು ತಗೊಂಡವರು. ನಾನು ಹಾಸ್ಪಿಟಲ್ ಲೈನಲ್ಲಿ ಕೆಲಸ ಮಾಡ್ತೀನಿ. ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟಾಗಿ 14 ವರ್ಷದಿಂದ ಬೆಂಗಳೂರಲ್ಲಿ ಉದ್ಯಮವನ್ನು ನಡೆಸ್ತಾ ಇದ್ದೀನಿ. ತುಂಬ ರೀಸೆಂಟಾಗಿ ಒಂದು 3 ತಿಂಗಳ ಹಿಂದೆ ಡಿಸ್ಟಿಕ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಕಡೆಯಿಂದ ಒಂದು ರಿಹ್ಯಾಬಿಲಿಟೇಷನ್ ಆ್ಯಂಡ್ ಡಿ ಅಡಿಕ್ಷನ್ ಸೆಂಟರಿಗೆ ಎಕ್ಸ್ಪರ್ಟೈಸಿ ಒಂದು ಕಮಿಟಿ ಮಾಡಿ ಒಂದು ರೈಡ್ನ ಮಾಡಿದ್ವಿ ನಾವು. ಆ ಸಂದರ್ಭದಲ್ಲಿ ನಾವು ಅವ್ರನ್ನೆಲ್ಲ ಮಾತಾಡಿಸಿದ್ವಿ. ಅವರು ವಿದೌಟ್ ಲೈಸೆನ್ಸ್ ಆ ರಿಹ್ಯಾಬಿಲಿಟೇಷನ್ ಡಿ ಅಡಿಕ್ಷನ್ ಸೆಂಟರ್ನ ನಡೆಸ್ತಾಯಿದ್ರು. ಬಟ್ ಕಾನೂನು ಪ್ರಕಾರ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಪ್ರಕಾರ ಯಾವುದೇ ಡಿ ಅಡಿಕ್ಷನ್ ಸೆಂಟರ್ ಇರ್ಬೋದು, ರಿಹ್ಯಾಬಿಲಿಟೇಷನ್ ಸೆಂಟರ್ ಇರ್ಬೋದು, ಮಾಡಬೇಕಾದ್ರೆ ಅದಕ್ಕೆ ಕಾನೂನಲ್ಲಿ ಲೈಸೆನ್ಸಿನ ಅವಶ್ಯಕತೆ ಇತ್ತು. ಬಟ್ ನಾವೆಲ್ಲ ಹೋಗಿ ಅಲ್ಲಿ ನೋಡಿದಾಗ ಅವ್ರು ಮಾಡ್ತಾ ಇರುವ ಕೆಲಸವನ್ನು ನೋಡಿ ನಮಗೇನೂ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಪಾಪ. ಅವರಿಗೆ ಈ ಥರದ ಅರಿವು ಇಲ್ಲದೆ ಇರೋದ್ರಿಂದ. ಬಟ್ ನಾವೇನು ಮಾಡಿದ್ವಿ, ನಾವಲ್ಲಿ ಹೋಗಿ ಮಾತಾಡಿಸಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಎಲ್ಲ ಒಳ್ಳೆಯ ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಂತಹ ವಿದ್ಯಾರ್ಥಿಗಳು, ಇಂಜಿನಿಯರಿಂಗಲ್ಲಿ ರ್ಯಾಂಕಿಂಗ್ ಪಡೆದು MBBS ಓದಿ ಡ್ರಗ್ ಅಡಿಕ್ಷನ್ ಆಗಿ ಮಾನಸಿಕತೆಯಿಂದ ಬಳಲ್ತಾ ಇರುವಂತಹ ತುಂಬ ರೋಗಿಗಳನ್ನು ಕಂಡು ನನ್ನದು ಬಹಳ ಮನನೊಂದಿದ್ದೀನಿ. ಸೊ ನಾನೆಲ್ಲ ವಿದ್ಯಾರ್ಥಿಗಳಿಗಿರ್ಬೋದು, ಪೋಷಕರಿಗೆ ಮನವಿ ಮಾಡೋದಿಷ್ಟೇ, ನಾವು ಯಾವುದೇ ಸಂದರ್ಭದಲ್ಲಿ ಒಂದು ವಿದ್ಯಾಭ್ಯಾಸ ಸಂಸ್ಥೆಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಆ ಸಂಸ್ಥೆಯ ಬ್ಯಾಕ್ಗ್ರೌಂಡನ್ನ ತಿಳ್ಕೊಂಡು ಆ ಸಂಸ್ಥೆಯ ಪರ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಎಲ್ಲರ ಹತ್ರ ಒಂದು 4 ಜನ ಹತ್ರ ತಿಳ್ಕೊಂಡು ನಾವು ಒಂದು ಒಳ್ಳೆಯ ಸಂಸ್ಥೆಯನ್ನು ಆಯ್ಕೆ ಮಾಡಿ ನಮ್ಮ ಮಕ್ಕಳನ್ನು ಆ ಸಂಸ್ಥೆಯಲ್ಲಿ ಸೇರಿಸಿದರೆ ಖಂಡಿತ ಅವರ ಭವಿಷ್ಯ ಉಜ್ವಲವಾಗಿರ್ತದೆ. ನಾನು ನೋಡಿದ ಮಟ್ಟಿಗೆ ಆ ರಿಹ್ಯಾಬಿಲಿಟೇಷನ್ ಸೆಂಟರಲ್ಲಿ ಸುಮಾರು 30 ಜನ ನಮ್ಮ ಊರಿನ ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು, ಅಂದರೆ ದಕ್ಷಿಣ ಕನ್ನಡದವರು ಅಲ್ಲದೇ ಇರ್ಬೋದು, ಬಟ್ ದಕ್ಷಿಣ ಕನ್ನಡದ ವಿದ್ಯಾಸಂಸ್ಥೆಗಳಲ್ಲಿ ಓದಿದವರಿದ್ದರು. ಎಲ್ಲ ನಾವೊಂದು ಸುಮಾರು 300-340 ರಿಹ್ಯಾಬಿಲಿಟೇಷನ್ ಸೆಂಟರಿಗೆ ವಿಸಿಟ್ ಮಾಡಿದ್ವಿ 3 ತಿಂಗಳಲ್ಲಿ. ಎಲ್ಲ ಕಡೆ ಕಂಡು ಬಂದಿದ್ದು ಡ್ರಗ್ ಅಡಿಕ್ಷನ್. ಸೊ ಇದು ದೊಡ್ಡ ಪಿಡುಕು. ನಾನು ಸಮರ್ಪಣ್ ಸಂಸ್ಥೆಯವ್ರನ್ನು ವಿನಂತಿ ಮಾಡ್ಕೋತಾ ಇದ್ದೀನಿ, ನಿಮ್ಮಿಂದ ಆದಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ. ನಿಮ್ಮ ಕಡೆಯಿಂದ ಯಾರಾದರೂ ಈ ಥರ ಅಡಿಕ್ಷನ್ ಇದ್ದವರಿಗೆ ಯಾವುದೇ ರೀತಿಯ ಸಹಾಯ ಆಗಬೇಕು, ರಿಹ್ಯಾಬಿಲಿಟೇಷನ್ ಸೆಂಟರಿಗೆ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಕೌನ್ಸಿಲಿಂಗ್ ಮಾಡಿಸ್ಬೇಕು ಅಂತಂದರೆ ಯಾವುದೇ ಸಂದರ್ಭದಲ್ಲಿ ನನ್ನನ್ನು ಸಂಪರ್ಕ ಮಾಡಿ. ಉತ್ತಮ ಸಂದೇಶದೊಂದಿಗೆ ನಮಗೆ ಸಲಹೆಯನ್ನು ನೀಡಿರುವಂಥ ಶ್ರೀಯುತ ಸದಾನಂದ ಶೆಟ್ಟಿ ಅಲ್ಚರ್ ಇವರಿಗೆ ವಂದನೆಗಳು. ಇವರ ಸಲಹೆಯನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಡ್ರಗ್ಸ್ ಪಿಡುಗಿನ ಬಗ್ಗೆ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ಎಂಬಂಥ ಭರವಸೆಯನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಅಲಂಕಾರ ಸಮಿತಿಗೆ ಒಂದು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಅಲಂಕಾರ ಸಮಿತಿ ವಿಟ್ಲ ಇದರ ಪರವಾಗಿ ಯಾರಾದರೂ ಇದ್ದಲ್ಲಿ ಈ ಸಹಾಯಧನವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ವಿಟ್ಲ ಜಾತ್ರೆಯ ಸಂದರ್ಭದಲ್ಲಿ ವಿಟ್ಲಪೇಟೆಯಲ್ಲಿ ಹಲವಾರು ಯುವಕರು ಸೇರಿ ಅಲಂಕಾರ ಸಮಿತಿಯನ್ನು ರಚಿಸಿ ಉತ್ತಮವಾಗಿ ಸುಂದರವಾಗಿ ವಿಟ್ಲಪೇಟೆಯನ್ನು ಅಲಂಕರಿಸ್ತಾರೆ. ಇವರಿಗೆ ಸಮರ್ಪಣ ವಿಟ್ಲ ಇದರ ಪರವಾಗಿ ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಯಾರಾದರೂ ಅಲಂಕಾರ ಸಮಿತಿಯ ಸಂಬಂಧಪಟ್ಟವರು ಈ ಸಹಾಯಧನವನ್ನು ಬಂದು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಸನ ವ್ಯವಸ್ಥೆಗಳಲ್ಲಿ ನಮಗೆ ಸಹಕರಿಸಿದಂಥ ಶ್ರೀಯುತ ಚಂದ್ರಹಾಸ್ ಸುವರ್ಣ ಶ್ರೀದೇವಿ ಶಾಮಿಯಾನ ವಿಟ್ಲ ಇದರ ಮಾಲಕರು ಬಂದು ನಮ್ಮಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ನಮಗೆ ಬೆಳಕಿನಲ್ಲಿ ಹಾಗೂ ಎಲ್ಲ ವಿಧಗಳಲ್ಲಿ ನಮಗೆ ಸಹಕರಿಸಿದಂಥ ಶ್ರೀಯುತ ರವಿವರ್ಮ ವಿಟ್ಲರಮನೆ ರವಿವರ್ಮ ಸೌಂಡ್ಸ್ ವಿಟ್ಲ ಇವರಿಗೂ ಕೂಡ ವೇದಿಕೆಗೆ ಆಗಮಿಸಿ ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದೆ.
ಇಂದು ಸಮರ್ಪಣ್ ವಿಟ್ಲ ಇದರ ಸಮರ್ಪಣ ಕಲೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಾಟಕವನ್ನು ನಡೆಸಿಕೊಡುವಂಥ ಚೈತನ್ಯ ಕಲಾವಿದರ ಬೈಲೂರು ಇದರ ಯಾರಾದರೂ ಕಲಾವಿದರು ಇದ್ದರೆ, ಸಂಬಂಧಪಟ್ಟವರು ಇದ್ದರೆ ಈ ಟೀಮಿನವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚೈತನ್ಯ ಕಲಾವಿದರು ಬೈಲೂರು ಈ ಟೀಮ್ನ ಪ್ರಮುಖರು ಬಂದು ನಮ್ಮಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಸೇರಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೂ ಕೂಡ ಸಮರ್ಪಣ್ ವಿಟ್ಲ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಯಶವಂತ್ ಎನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚೈತನ್ಯ ಕಲಾವಿದರು ಬೈಲೂರು ಇವರಿಗೆ ಸಮರ್ಪಣ್ ವಿಟ್ಲ ಇದರ ವತಿಯಿಂದ ಗೌರವ ಸಮರ್ಪಣೆ. ಹಾಗೆ ಸಮರ್ಪಣ್ ವಿಟ್ಲ ಈ ಕಾರ್ಯಕ್ರಮಕ್ಕೆ ನಾವು ಈ ದಿವಸ ಆಯೋಜಿಸಿದ್ದೇವೆ. ನಮಗೆ ಶ್ರೀ ಪಂಚಲಿಂಗೇಶ್ವರ ದೇವರ ಪ್ರಸಾದವನ್ನು ಶ್ರೀಯುತ ಕೃಷ್ಣಯ್ಯ ವಿಟ್ಲಾರಮಣೆ ಮತ್ತು ಶ್ರೀ ವಿ ನರಸಿಂಹವರ್ಮ ಇವರು ಪ್ರಸಾದವನ್ನು ಸಮರ್ಪಣ್ ವಿಟ್ಲ ಇದರ ಅಧ್ಯಕ್ಷರಿಗೆ ನೀಡ್ತಾ ಇದ್ದಾರೆ. ಸೇರಿರುವಂಥ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಅಧ್ಯಕ್ಷರು ನೀಡಬೇಕಾಗಿ ವಿನಂತಿ. ಕಾರ್ಯಕ್ರಮದ ಮುಂದಕ್ಕೆ ಧನ್ಯವಾದ ಸಮರ್ಪಣೆ. ಸಮರ್ಪಣ್ ವಿಟ್ಲ ಇದರ ಸಂಘಟನಾ ಕಾರ್ಯದರ್ಶಿ ಶ್ರೀ ರವಿಶಂಕರ್ ಇವರಿಂದ ಕಾರ್ಯಕ್ರಮವನ್ನು ಧನ್ಯವಾದದ ನಂತರ ಒಂದೇ ಮಾತರಮ್ಮನೊಂದಿಗೆ ನಾವು ಮುಗಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ಫೂರ್ತಿಯನ್ನು ನೀಡಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಪ್ರತಿ ಭಾರತೀಯನ ಹೃದಯದಲ್ಲಿ ಬೆಳಗುವಂತೆ ಮಾಡಿದಂತಹ ಮಹಾನ್ ರಾಷ್ಟ್ರಗೀತೆ ವಂದೇ ಮಾತರಂ ಇದರ ಶತಮಾನೋತ್ಸವದ ವರ್ಷವನ್ನು ನಾವು ಈ ವರ್ಷ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವಂದೇ ಮಾತರಂನೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಸೇರಿರುವಂಥ ಎಲ್ಲ ಬಂಧುಗಳು ಕೂಡ ಎದ್ದು ನಿಂತು ಈ ವಂದೇ ಮಾತರಮಿಗೆ ಗೌರವವನ್ನು ಸೂಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಸಮರ್ಪಣಾ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು. ಹೀಗೆ ಸಾಷ್ಟಾಂಗ ನಮಿಸುತ್ತಾ ವೇದಿಕೆಯಲ್ಲಿರುವಂಥ ಅತಿಥಿಗಳಲ್ಲಿ ಅಪ್ಪಣೆಯನ್ನು ಕೋರುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ನಾನು ಚುಟುಕಾಗಿ ಮುಗಿಸಲಿಕ್ಕೆ ತಮ್ಮಲ್ಲಿ ವಿನಂತಿಯಿಂದ ಕೇಳುತ್ತಾ ಇದ್ದೇನೆ. ಇವತ್ತಿನ ಸಮರ್ಪಣ್ ಕಲೋತ್ಸವ 2026 ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಪರ ಊರಿಂದ ಬಂದಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಇವತ್ತಿನ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ದಿವಂಗತ ಕಟ್ಟೆ ಪರಮೇಶ್ವರಿ ಕುಟ್ಟಿಬುಲ್ಯ ಮತ್ತು ಮಕ್ಕಳು ಇವರಿಗೂ ನಾನು ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಮಾಧ್ಯಮದಲ್ಲಿ ಸಹಕರಿಸಿದಂಥ VT ವಿಟ್ಲ ಹಾಗೂ ಝೂಮ್ ಪುತ್ತೂರು ಇವರಿಗೂ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಟ್ಲದ ನಾವು ಕಳೆದ ವರ್ಷ ಗೃಹವನ್ನು ನಿರ್ಮಿಸಿ ಬಡ ಕುಟುಂಬಕ್ಕೆ ಹಸ್ತಾಂತರವನ್ನು ಮಾಡಿರ್ತೇವೆ. ಈ ಒಂದು ಗೃಹ ನಿರ್ಮಾಣಕ್ಕೆ ವಸ್ತು ರೂಪದಲ್ಲಿ ನಮಗೆ ತುಂಬ ದಾನಿಗಳು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಬಂದಂಥ ಮಾಧ್ಯಮ ಮಿತ್ರರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಸಮರ್ಪಣಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವರ್ಷದಲ್ಲಿ ಪ್ರತಿ ರೀತಿಯಲ್ಲಿ ಸಹಕಾರ ನೀಡುತ್ತಿರುವಂಥ ಪರ ಊರ ದಾನಿಗಳಿಗೆ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ನಮಗೆ ಪ್ರಚಾರದಲ್ಲಿ ಮತ್ತು ಫೋಟೋದಲ್ಲಿ ಸಹಕರಿಸಿದ ಶ್ರೀಯುತ ಸದಾಶಿವ ಬನ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ VTV ವಿಟ್ಲ
ಇವರು ಕೂಡ ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ತುಳಸಿದಾಸ್ ಜನ ಇವರಿಂದ ವಂದೇ ಮಾತರಂ. ನಾವೆಲ್ಲ ಎದ್ದು ನಿಲ್ಲಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಳ ಶೋಭಿನೀ ಸುವಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕೇನೋ ಮಾ ಏತೋ ಬಲೆ ಬಹುಬಲ ದಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯೀ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೇ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ प्रतिमा गढ़ी मंदिरे मंदिरे वंदे मातरम त्वं हि दुर्गा दश प्रहरणधारिणी कमलां कमलदल विहारिणी वाणी विद्यादायिनी नमामि त्वां नमामि कमलां अमलां अतुलां सुजलां सुफलां मातरं वन्दे मातरं श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं वन्दे मातरं। बोलो भारत माता की।